ಪ್ರತಿಯೊಬ್ಬರಿಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವ್ದಪ್ಪ ಅಂತಂದ್ರೆ ಚಪ್ಲಿ ಕಳ್ತನ. ಪ್ರತಿಯೊಬ್ರು ಒಂದಲ್ಲ ಒಂದ್ ಸಮಯದಲ್ಲಿ ಚಪ್ಲಿ ಕಳೆದುಕೊಂಡೇ ಇದ್ದೇ ಇರ್ತಾರೆ. ನಾವ್ ಎಂತ ಲೋಕಲ್ ಚಪ್ಲಿ ಹಾಕೊಂಡ್ರು ಕಳ್ತನ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಚಪ್ಲಿ ಹಾಕೊಂಡಿದ್ರು ಕಳ್ತನ ಆಗಿರುತ್ತೆ. ನಾವ್ ಯಾವ್ದಾದ್ರು ದೇವಸ್ಥಾನದ ಮುಂದೆ ನಮ್ಮ ಚಪ್ಲಿನ ಬಿಟ್ಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೊರಗಡೆ ಹೋಗಿರ್ತೀವಿ, ಹೋಗಿ ವಾಪಸ್ ಬರ್ತಿದ್ದಂಗೆ ಚಪ್ಲಿನೇ ಇರಲ್ಲ. ಈ ಒಂದೇ ದೇವಸ್ಥಾನ ಅಲ್ಲ, ಹಲವಾರು ದೇವಸ್ಥಾನದಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗುವುದಕ್ಕೂ ಮುಂಚೆ ನಮ್ಮ ಚಪ್ಲಿನ ಸ್ವಲ್ಪ ಹಳೇದಾಗಿರ್ತಕ್ಕಂಥ ಹಾಕೊಂಡು ಹೋಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಹೊಸ ಚಪ್ಲಿ ಹಾಕೊಂಡು ಹೋಗಿ ಬಾಯ್ ಬಡ್ಕೋಬೇಕು, ಅಯ್ಯೋ ಚಪ್ಲಿ ಹೋಯ್ತು, ಹೊಸ ಚಪ್ಲಿ ಹೋಯ್ತು, ಸಖತ್ತಾಗಿತ್ತು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು, ನನ್ ಚಪ್ಲಿ ಯಾರೋ ಕಳ್ತನ ಮಾಡ್ಬಿಟ್ರು, ದೇವಸ್ಥಾನದ ಮುಂದೆ ಇಟ್ಟಿದೆ, ಅದು ಸೈಡ್ ಅಲ್ಲೇ ಇಟ್ಟಿದೆ, ಎಲ್ಲ ಮಿಸ್ ಆಗೋಯ್ತು ಅಂದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ ಆಗೋದು ಯಾಕೆ? ಪಕ್ಕದಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಅಂತ ಇರುತ್ತಲ್ವಾ, ಅಲ್ಲಿ ಯಾಕೆ ಬಿಡಲ್ಲ? ₹2 ಕೊಡ್ಬೇಕಾಗುತ್ತಲ್ಲ ಅಂತ ಬಹುತೇಕ ಜನ ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಬಿಡುವುದಿಲ್ಲ. ಇನ್ ಕೆಲವರು ಚಪ್ಪಲ್ ಸ್ಟ್ಯಾಂಡ್ ಹತ್ರನೇ ಹೋಗ್ಬಿಟ್ಟು ₹2 ಹಾಕ್ರಿ, ₹1 ತೊಳ್ರಿ, 10 ಜನ ಇಲ್ವೇನ್ರಿ ಅಂತ ವಾದ ಮಾಡೋರು ಒಂದಷ್ಟು ಜನ ಕೂಡ ಇರ್ತಾರೆ. ಅದೆಲ್ಲ ಓಕೆ. ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ, ಚಪ್ಲಿ ಕಳ್ತನ ಆಗುತ್ತೆ ಸರಿ, ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂದ್ರೆ ಬೈಕ್ ಸ್ಟ್ಯಾಂಡ್ ಹಾಕಿರ್ತಾರಲ್ಲ, ಸ್ಟ್ಯಾಂಡ್ ಪಕ್ಕದಲ್ಲಿ ಇಟ್ಟಿರ್ತಾರೆ, ಟೈರ್ ಪಕ್ಕದಲ್ಲೇ ಇಟ್ಬಿಟ್ಟಿರ್ತಾರೆ. ಇನ್ ಕೆಲವರು ಬೇಕಾಬಿಟ್ಟಿಯಾಗಿ ಹೊರಗಡೆ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರಲ್ವಾ. ಅದಲ್ಲದೆ ನಾವೆಲ್ಲ ದೇವಸ್ಥಾನ ದರ್ಶನ ಮಾಡಕ್ಕೆ ಅಂತ ಹೋಗಿರ್ತೀವಲ್ಲ, ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ, ಅವರ ಚಪ್ಲಿನ ಆಕ್ಟಿವಾ TVS ಸ್ಕೂಟಿಲಿ ಬರ್ತಾರಲ್ಲ, ಅವ್ರ ಏನ್ ಮಾಡ್ತಾರೆ, ಚಪ್ಲಿನ ತೆಗೆದ್ಬಿಟ್ಟು ಡಿಕ್ಕಿಲ್ ಹಾಕ್ಬಿಟ್ಟು ಹೋಗ್ತಾರೆ. ಅದೊಂಥರ ಕಲಾಕಾರಗಳು ಅವರೆಲ್ಲ. ಇನ್ನೊಂದಷ್ಟು ಜನ ಇರ್ತಾರೆ, ಐಫೈ ಶೂಸ್ ಹಾಕೊಂಡ್ ಬರ್ತಾರೆ, ಕಾರಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಓಕೆ, ಅದು ಒಂಥರ. ಕೆಲವು ಕಡೆ ಚಪ್ಲಿ ಸ್ಟ್ಯಾಂಡ್ ಗಳೇ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡಕ್ಕಾಗಲ್ಲ, ಚಪ್ಲಿ ಕಳ್ತನ ಆದ್ರೂ ಆಗುತ್ತೆ, ಇಲ್ಲ ಅಂದ್ರೂ ಇಲ್ಲ, ಹೇಳಕ್ ಆಗಲ್ಲ. ಇನ್ ಕೆಲವು ಕಡೆ ಚಪ್ಲಿ ಕಳ್ತನ ಆಗ್ಬಿಟ್ರೆ ಏನ್ ಮಾಡೋದು? ಯಾತಕ್ಕೋಸ್ಕರ ಚಪ್ಲಿನ ಕಳ್ತನ ಮಾಡುತ್ತಾರೆ? ಏನ್ ಸಿಗುತ್ತೆ ಅದರಿಂದ? ಅದನ್ನ ಏನಾದ್ರು ತಗೊಂಡೋಗಿ ಮಾರುತ್ತಾರಾ ಅಥವಾ ಅವರೇ ಪರ್ಸನಲ್ ಯೂಸ್ಗೋಸ್ಕರ ಇಟ್ಕೊಳ್ಳುತ್ತಾರಾ ಗೊತ್ತಿಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಚಪ್ಲಿನ ಬೇಕು ಅಂತ ಕಂಡೋರ್ದು ಹಾಕೊಂಡ್ಬಿಟ್ಟು ಅಯ್ಯೋ ನಾನು ನೋಡ್ಲೇ ಇಲ್ಲ, ಗೊತ್ತೇ ಇಲ್ಲ ಅಂತಾರೆ. ಅದೇ ನೀಟಾಗಿ ವಾಶ್ ಮಾಡ್ಬಿಟ್ಟು ಆಮೇಲೆ ಕೊನೆಗೆ ಅವ್ರು ಹಾಕೊಂಡು ಓಡಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬರು ಬ್ಯಾಡ್ ಎನರ್ಜಿ ನಾವು ತಗೊಂಬಂದಾಗ ಲೆಕ್ಕ ಅದು. ಇನ್ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಚಪ್ಲಿ ಹೋದ್ರೆ ಹೋಗ್ಲಿ ಬಿಡಪ್ಪ, ನಮ್ ದರಿದ್ರನ ಕಳ್ಕೊಂಡ್ಬಿಡ್ಬೋದು. ಯಾರು ಕಳ್ತನ ಮಾಡ್ತಾರಲ್ಲ ಅವ್ರಿಗೆ ದರಿದ್ರ ಸಿಗುತ್ತಂತೆ. ಅದೇನಪ್ಪ ನಂಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಚಾರದ ಬಗ್ಗೆ ನೀವು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಬೇಕಾಗಿ ವಿನಂತಿ ಮಾಡ್ಕೊಂತೀವಿ. ಇನ್ ಕೆಲವರೆಲ್ಲ ಯಾವ ತರ ಆಲೋಚನೆ ಇರ್ತಾರೆ ಅಂತಂದ್ರೆ, ಒಂದೊಂದು ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ₹2 ಇರುತ್ತೆ, ಇನ್ನೊಂದು ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ₹5 ಇರುತ್ತೆ. ಈ ನನ್ ಮಕ್ಕಳಿಗೆ ಯಾಕೆ ₹5 ಕೊಡಬೇಕು ಅನ್ನೋ ಆಲೋಚನೆ ಮಾಡೋರು ಕೆಲವರು ಇದ್ದಾರಂತೆ. ₹5 ಅಲ್ವೇನೋ, ಇನ್ ಕೆಲವರು ₹5 ತಾನೆ ಕೊಡುಗರು ಅಂತ ಹೇಳೋರು ಇರ್ತಾರೆ. ಆದ್ರೆ ಚಪ್ಪಲ್ ಸ್ಟ್ಯಾಂಡ್ ಯಾರು ಅವ್ರು ಮೇಂಟೈನ್ ಮಾಡ್ತಿರ್ತಾರಲ್ಲ, ಅವರು ಕೂಡ ಬಾಡಿಗೆ ಕೊಡ್ಬೇಕಾಗಿರುತ್ತೆ. ಅವ್ರು ಹೊಟ್ಟೆ ಪಾಡು ಅದಾಗಿರುತ್ತೆ. ಅದನ್ನ ಕೀಳಾಗಿ ಯಾರು ನೋಡಬಾರ್ದು, ಅವನು ಗಿವ್ನು ಅಂತ. ಅಲ್ಲಿ ಸಾಲದರಕ್ಕೆ ಚಪ್ಪಲಿ ಅವನಲ್ವೇನೋ ಅವನು, ಚಪ್ಪಲಿ ಅವನು ಅದೆಲ್ಲ ಮಾತಾಡ್ಬಿಡಿ. ಯಾರು ಕೂಡ ಎಲ್ಲರಿಗೂ ಹರ್ಟ್ ಆಗುತ್ತೆ. ಎಲ್ರಿಗೂ ಅವ್ರಿಗೆ ಆದಂತ ಒಂದು ಮರ್ಯಾದೆ ಇರುತ್ತೆ. ಅವರ ಕೆಲಸದಲ್ಲಿ ಅವ್ರಿಗೆ ಒಂದು ಗತ್ತಿರುತ್ತೆ. ಯಾರು ಕೀಳಾಗಿ ನೋಡಕ್ ಹೋಗ್ಬೇಡಿ. ಅವ್ರಿಗೆ ಹೆಸರು ಕೇಳಿ ತಿಳ್ಕೊಳ್ಳಿ. ಏನಪ್ಪಾ ನಿಮ್ ಹೆಸರು ಅಂತ ಕೇಳಿ, ಸರಿನಪ್ಪ ನನ್ ಚಪ್ಲಿ ಇಲ್ಲಿ ಬಿಟ್ಟಿರ್ತೀನಪ್ಪ, ನೋಡ್ಕೊಳಪ್ಪ. ಬರ್ತಾ ಒಂದ್ ₹5 ಕೊಟ್ಬಿಟ್ಟು ಬರ್ಬೇಕಾಗತ್ತೆ. ನಿಮ್ ಖುಷಿ ಇದ್ರೆ ಇನ್ನೊಂದ್ ₹5 ಸೇರ್ಸ್ಕೊಡ್ಬೋದು. ಇನ್ ಕೆಲವು ಕಿಲಾಡಿಗಳು ಇರ್ತಾರೆ, ಅವ್ರು ಹೆಂಗೆ ಆದ್ರೆ ಹೇಗಿದ್ರು ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನ ಹೊರಗಡೆ ನಾನ್ ಚಪ್ಲಿ ಬಿಡ್ಬೇಕು, ಹಾಗಾದ್ರೆ ಚಪ್ಲಿ ಹಾಕೊಂಡೇ ಹೋಗೋದು ಬೇಡ, ಹೆಂಗಿದ್ರು ಮನೆ ಹತ್ರ ತಾನೇ ಇರೋದಿಲ್ಲ, ಬೇಡ ಅಂತ ಅನ್ಬಿಟ್ಟು ಚಪ್ಲಿನೇ ಹಾಕೊಂಡ್ ಬರೋದಿಲ್ಲ. ಪಾಪ ದೇವ್ರಂತ ಮನ್ಸರು. ಯಾರಾದ್ರೂ ನಮ್ ಚಪ್ಲಿ ಕಳ್ತನ ಮಾಡ್ಬಿಟ್ರೆ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ಆಗಲ್ಲ. ಯಾಕೆ ಹಾಕ್ಬೇಕು? ₹350 ಚಪ್ಲಿಗೋಸ್ಕರ ಲಾಯರ್ ಫೀಸು, ಕೋರ್ಟ್ ಫೀಸು, ಬೆಂಚ್ ಫೀಸು ಇವೆಲ್ಲ ಕಟ್ಟಕ್ಕಾಗತ್ತಿಲ್ರಿ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಚಪ್ಲಿ ಕಳ್ತನ ಆಗೋಯ್ತು ಅಂದ್ಬಿಟ್ಟು ಯಾರು ಬಾಯಿ ಬಡ್ಕೊಳಕ್ಕೂ ಆಗೋದಿಲ್ಲ, ಬಾಯಿ ಬಡ್ಕೊಂಡ್ರು ಪ್ರಯೋಜನನೂ ಇಲ್ಲ. ಸೊ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ಅಷ್ಟೇ, ಬೇರೆ ಏನೂ ಇಲ್ಲ ಇದ್ರಲ್ಲಿ. ಈ ತರ ಚಪ್ಲಿ ಕಳ್ಳರು ಇದ್ದಾರೆ, ಎಚ್ಚರ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ